ಡಿಗ್ರಿ ಮುಗಿದು ಪೀಜಿ ಆಗಿದೆ ಸರ್. ಒಂದು ನೌಕರಿ ಇಲ್ಲ, ಕಣ್ಣಲ್ಲಿ ಎಲ್ಲರ ಸರ್, ಹೃದಯದಲ್ಲಿ ರಕ್ತ ಬರ್ತದೆ. ನೀವು ರಾಜಕೀಯ ಮಾಡಬೇಡಿ ಸರ್. ಯಾಕಂತಂದ್ರೆ ಜನಪ್ರತಿನಿಧಿಗಳಾಗಿ ನೀವು ಶಿಕ್ಷಣ ಕ್ಷೇತ್ರದಿಂದ ಆಯ್ಕೆ ಆಗಿರಿ ಸರ್. ಓಟ್ ಹಾಕಿದೀವಿ ನಾವು. ಸೌಜನ್ಯಕ್ಕಾದ್ರೂ ಒಬ್ರು ಬಂದಾದ್ರೂ ಮಾತಾಡಿದ್ದಾರೆ ಇವರು. ಹೊಟ್ಟೆಗೆ ಏನ್ ತಿಂತಿರ್ತಾರೆ ನೀವು ರಾಜಕೀಯ? ಅವ್ರ ಮೇಲೆ ನೀವಾಗ ಕಾಂಗ್ರೆಸ್ ಅವ್ರ ಮೇಲೆ ಬಿಜೆಪಿ ಆಗ್ತಾರೆ, ಬಿಜೆಪಿ ಅವ್ರು ಕಾಂಗ್ರೆಸ್ ಆಗ್ತಾರೆ, ಜೆಡಿಎಸ್ ಆಗ್ತಾರೆ. ವಿದ್ಯಾರ್ಥಿಗಳು ಸರ್ ಇಲ್ಲಿ ಅನುಭವಿಸಿರೋ ಕಷ್ಟ ಪ್ರತಿಯೊಬ್ಬರು. ನಮ್ಮಮ್ಮ ಅತ್ತೆಯಲ್ಲಿ ಬಂದ್ ಮಾಡ್ತಾರೆ ಸರ್. ಆಗ ಯಾವ ಮಾಡ್ತಾರೆ ಸರ್, ಏನ್ ಓದ್ತಿದ್ದೆ ಅವ್ರಿಗೆ ಏನು ಗೊತ್ತಿಲ್ಲ ಸರ್. ಫಸ್ಟ್ ಜನರೇಷನ್ ನಾನು ಓದಿರೋನು ಡಿಗ್ರಿ. ನಮ್ಮ ಮನೆಗೆ ನಮ್ಮ ಊರಲ್ಲೆಲ್ಲ ಓದಿರೋಣ ಅಂತ. ಆದ್ರೆ ಓದಿಯವನಿಗೆ ಕಷ್ಟ ಎಷ್ಟೋ ಹೇಳ್ಬಾರ್ದು ಸರ್. ಎಲ್ಲ ಒಂಥರ ನಮ್ಮನ್ನ ಒಂಥರ ಕೈಯಾಗೋದ್ರ ತರ ನೋಡ್ತಿದ್ರಿ. ನಮ್ಗಿನ ಸಣ್ಣವರಿಲ್ಲ ಅವ್ರಿಗೆ ಸರ್. ಪ್ರತಿಯೊಬ್ಬನ ಜೀವನ ಸರ್. ನಮ್ಮ ಫ್ಯಾಮಿಲಿ ಅಪ್ಪನೇ ಓದಿದ, ನಮ್ಮ ತಮ್ಮ ಓದ್ತಿದ್ದಾನೆ, ನಮ್ಮ ಅಣ್ಣ ಒಬ್ಬನೇ ದುಡ್ತಿದ್ದಾನೆ ಸರ್ ಮನೆಯಲ್ಲಿ. ಅವನೇ 5,000 ರೂಪಾಯಿ ಕಳಿಸ್ಬೇಕು. ನಮ್ಮ ತಂದೆ ಆಗಿ ಕಂಪ್ಲೀಟ್ ಮಾಡ್ತಾ ಇದ್ದಾನೆ. ಹೆಂಗಂತ ಕೇಳ್ಬೇಕು ಸರ್. 5,000 ರೂಪಾಯಿ